ನಮಸ್ಕಾರ, ವಿದ್ಯುತ್ ವಾಣಿಗೆ ಸ್ವಾಗತ. ನಾನು ನಿರೀಕ್ಷಾ ನಾಗರಾಜ್. ವಿವಿಧ ಇಲಾಖೆಗಳಲ್ಲಿ ಸಾರ್ವಜನಿಕರ ಅನುಕೂಲವಾಗುವಂತೆ ಸರ್ಕಾರ ಆಡಳಿತದಲ್ಲಿ ಸುಧಾರಣೆ ತಂದು ಅಂತಿಮವಾಗಿ ಪ್ರಾಧಿಕಾರದಿಂದ ಸರಳವಾಗಿ ಗ್ರಾಹಕರಿಗೆ ಏಸ್ವತ್ತು ನೀಡಲು ಹಲವು ವರ್ಷಗಳ ಹಿಂದೆ ಕಾನೂನನ್ನ ಜಾರಿಗೆ ತಂದಿತ್ತು. ಜನರು ತಮ್ಮ ಯಾವುದೇ ಕೆಲಸ ಕಾರ್ಯಗಳಿಗಾಗಿ ಸಂಬಂಧಪಟ್ಟ ಇಲಾಖೆಗಳಿಗೆ ಅಧಿಕೃತ ಏಸ್ವತ್ತು ದಾಖಲಾತಿ ನೀಡಿ ಖಚಿತವಾದ ಪ್ರಮಾಣ ಪತ್ರಗಳು ಸಿಗಲೆಂದು ಈ ಯೋಜನೆಯನ್ನ ಸರ್ಕಾರ ಜಾರಿಗೆ ತಂದಿತ್ತು. ಆದರೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿಯ ಅಧಿಕಾರಿಗಳಿಗೆ ಇದರ ಬಗ್ಗೆ ಅರಿವೇ ಇಲ್ಲದಂತಾಗಿದೆ. ಆರ್ಆರ್ ನಂಬರ್ನ ಖಾತೆ ಬದಲಾವಣೆ ಮಾಡಲು ಇಲ್ಲಸಲ್ಲದ ನೆಪ ಮಾಡುವುದಲ್ಲದೆ ಓಬಿರಾಯನ ಕಾಲದ ಹಳೆಯ ಸವಕಳಿ ದಾಖಲಾತಿಗಳನ್ನ ಕೇಳ್ತಾ ಇರುವುದು ಸ್ವತಃ ಅಧಿಕೃತ ಈಸ್ವತ್ತು ಆಸ್ತಿಯ ಒಡೆಯನೇ ತಲೆ ಸುತ್ತು ಬಂದು ಬೀಳುವಂತಾಗಿದೆ. ರಾಜ್ಯಾದ್ಯಂತ ಎಲ್ಲ ವಿದ್ಯುತ್ ಕಂಪನಿಗಳು ಹೊಸ ವಿದ್ಯುತ್ ಸಂಪರ್ಕಕ್ಕೆ ಮಾನ್ಯತೆ ಪಡೆದ ಈಸ್ವತ್ತು ಅಧಿಕೃತ ದಾಖಲೆಗಳು ಸ್ವೀಕೃತವಾಗಿದೆ. ಆದ್ರೆ ಅರಸೀಕೆರೆ ಕಂದಾಯ ಶಾಖೆಯಲ್ಲಿ ತಿರಸ್ಕರಿಸಲ್ಪಡ್ತಾ ಇದೆ. ಈ ಅವಿವೇಕಿ ಅಧಿಕಾರಿಗಳಿಗೆ ಏನ್ ಹೇಳಬೇಕು ಎಂಬುದೇ ಗೊತ್ತಾಗ್ತಾ ಇಲ್ಲ. ಕೆಇಆರ್ಸಿ 4.0 ನಿಯಮದಂತೆ ಮಾಲೀಕತ್ವದ ಹಕ್ಕುಪತ್ರ ಅಥವಾ ಅನುಭೋಗದ ಸಾಕ್ಷಿಯನ್ನ ಸಲ್ಲಿಸಿ ವಿದ್ಯುತ್ ಸಂಪರ್ಕವನ್ನ ಪಡೆಯಬಹುದಿತ್ತು. ಆದ್ರೆ ಇಲ್ಲಿನ ಸೆಸ್ಕಾಂ ಅಧಿಕಾರಿಗಳ ಬೇಜವಾಬ್ದಾರಿ ಮತ್ತು ಅರೆಬರೆ ತಿಳುವಳಿಕೆಯಿಂದ ಹಣ ಸುರಿದು ಪಡೆದಂತಹ ಆಸ್ತಿಯ ಈಸ್ವತ್ತು ದಾಖಲಾತಿಗಳು ಕೈಯಲ್ಲಿದ್ದರೂ ಕೂಡ ವಿದ್ಯುತ್ ಅಧಿಕೃತ ಗುತ್ತಿಗೆದಾರರು ನರಳುವಂತಾಗಿದೆ. ರಾಜ್ಯ ಸರ್ಕಾರದ ಕಂದಾಯ ವಿಭಾಗದ ಸ್ಥಳೀಯ ಪ್ರಾಧಿಕಾರದಿಂದ ಪಡೆದ ಈಸ್ವತ್ತು ದಾಖಲಾತಿಯು ಅಂತಿಮ ಅನ್ನೋದಾದ್ರೆ ತಹಶೀಲ್ದಾರ್ ಕಚೇರಿಯಿಂದ ನೀಡುವ ವಂಶವೃಕ್ಷ ರಿಜಿಸ್ಟರ್ ನೋಂದಣಿ ಪತ್ರ ನೀಡುವ ಅವಶ್ಯಕತೆ ಏನಿದೆ ಎಂಬುದೇ ಅರ್ಥ ಆಗ್ತಾ ಇಲ್ಲ. ಆಸ್ತಿ ನೋಂದಣಿ ರಿಜಿಸ್ಟರ್ ಪತ್ರವು ಆರ್ಥಿಕ ಗೌಪ್ಯತೆ ಬಗ್ಗೆಯೂ ಪ್ರಚಾರ ಪಡಿಸಿದಂತಾಗುತ್ತೆ. ಅಕಸ್ಮಾತ್ ವಿರೋಧಿಗಳಿಗೆ ಪತ್ರಗಳ ಅವಶ್ಯವಿದ್ದು ಅದು ದುರುಪಯೋಗವಾದ್ರೆ ಅದಕ್ಕೆ ಹೊಣೆ ಯಾರು? ನೋಂದಣಿಯಾದಂತಹ ಪತ್ರದ ಜೊತೆ ಇನ್ನೂ ಹಲವಾರು ದಾಖಲಾತಿಗಳನ್ನ ಸ್ಥಳೀಯ ಪ್ರಾಧಿಕಾರಕ್ಕೆ ಸಲ್ಲಿಸಿ ಅಂತಿಮವಾಗಿ ರೂಪುಗೊಂಡು ಹೊರಹೊಮ್ಮಿದ ಈಸ್ವತ್ತು ದಾಖಲಾತಿಗೂ ಅರಸೀಕೆರೆ ಸೆಸ್ಕ್ ಕಂದಾಯ ಶಾಖೆಯ ಅಧಿಕಾರಿಗಳು ಕವಡೆ ಕಾಸಿನ ಕಿಮ್ಮತ್ತು ನೀಡದೆ ಸತಾಯಿಸ್ತಾ ಇದ್ದಾರೆ. ಇದರಿಂದ ಈಸ್ವತ್ತು ವ್ಯವಸ್ಥೆಗೆ ಧಕ್ಕೆ ತರುವಂತಾಗಿದೆ. ಈ ರೀತಿ ವರ್ತಿಸುತ್ತಿರುವಂತಹ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಲೇಬೇಕು. ಇದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಲಂಚದ ಕಾಟ ಜಾಸ್ತಿಯಾಗಿದೆ. ತಾಂತ್ರಿಕ ಶಾಖೆಯಲ್ಲೂ ಕೂಡ ಮೇಲ್ವಿಚಾರಣಾ ಶುಲ್ಕ ಎಂದು ಕೆಇಆರ್ಸಿ ಕಾನೂನಿಗೆ ಅಧಿಕಾರಿಗಳು ಸೆಡ್ಡು ಹೊಡೆದು ಸಾವಿರಾರು ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ವಿದ್ಯುತ್ ವಾಣಿ.